ಡಬಲ್ ಗೇಮ್ ಆಡ್ತಿದ್ದಾರಾ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದು ಜೊತೆಗಿದ್ದುಕೊಂಡೇ ಡಿ.ಕೆ. ಶಿವಕುಮಾರ್ ಸೀಕ್ರೆಟ್ ಆಟವನ್ನ ಆಡ್ತಾ ಇದ್ದಾರಾ? ಮೇಲ್ನೋಟಕ್ಕೆ ಗವರ್ನರ್ ವಿರುದ್ಧ ಡಿ.ಕೆ. ಶಿವಕುಮಾರ್ ಗುರುಸ್ತಾ ಇದ್ದಾರೆ. ಇಂದು ಅದೇ ರಾಜ್ಯಪಾಲರ ಜೊತೆಗೆ ಡಿ.ಕೆ. ಶಿವಕುಮಾರ್ ಕುಚುಕು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಗೆಹ್ಲೋಟ್ ಜೊತೆ ಒಟ್ಟಿಗೆ ಊಟ ಮಾಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಗವರ್ನರ್ ಜೊತೆ ನಗ್ನಗ್ತಾ ಕುಳಿತುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ನಗೆ ಚಟಾಕಿ ಹಾರಿಸಿದ್ದಾರೆ. ರಾಜ್ಯಪಾಲರ ಕುಶಲೋಪರಿ ವಿಚಾರಿಸಿ ನಗೆ ಚಟಾಕಿಯನ್ನು ಹಾರಿಸಿರುವುದು ಏನು ಆಗೇ ಇಲ್ಲ ಎಂಬಂತೆ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಡಿ.ಕೆ. ಶಿವಕುಮಾರ್ ಅವರ ನಡೆ. ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಡಿ.ಕೆ. ಶಿವಕುಮಾರ್ ಅಂತೂ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳನ್ನಾಡಿದ್ರು. ಜೊತೆಗೆ ಇವರು ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದಾದ ನಂತರ ಇವತ್ತು ನೋಡಿದ್ರೆ ಹೋಗಿ ಗವರ್ನರ್ ಜೊತೆಗೆ ಊಟ ಮಾಡಿದ್ದಾರೆ, ನಗೆ ಚಟಾಕಿ ಹಾರಿಸಿದ್ದಾರೆ. ಅಂದ್ರೆ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ವರ್ತನೆಯನ್ನ ಮಾಡಿದ್ದಾರೆ. ಹಾಗಾಗಿನೇ ಅವರ ನಡವಳಿಕೆ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ.